ಇಮ್ಯಾಜಿನ್ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ 10,000 ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ 10,000 ಅಕೌಂಟ್ ಬೇರೆಯವರು ಮ್ಯಾನಿಪುಲೇಟ್ ಮಾಡಿ ₹0 ಮಾಡಿದ್ರೆ ಮ್ಯಾನಿಪುಲೇಷನ್ ಚಾನ್ಸ್ ಇದ್ದಿ. ಸೊ 10,000 ಆರ್ ಅನದರ್ ಕೇಸ್ 1 crore ಮಾಡ್ಬಿಟ್ರೆ 1 crore ಮಾಡ್ಬಿಟ್ರೆ ಖುಷಿ ಆಗ್ತೀರಾ, ಬಟ್ ಝೀರೋ ಮಾಡ್ಬಿಟ್ರೆ ಬೇಜಾರಾಗ್ತೀರಾ. ಸೊ ಈ ಪಾಸಿಬಲ್ ಕೇಸಸ್ ಆಗೋದು ಇದೆಯಾ? ಸೊ ಬ್ಯಾಂಕಿಂಗು ಈ ಸೆಕ್ಯೂರಿಟಿ ಇನ್ಸ್ಕ್ರಿಪ್ಷನ್ ನ ಎನೇಬಲ್ ಮಾಡೋದಕ್ಕೆ ಎನ್ಕ್ಯಾಪ್ಸುಲೇಷನ್ ಅನ್ನೋದು ಸ್ಪೆಷಲ್ ಫೀಚರ್ ನ ಯೂಸ್ ಮಾಡುತ್ತೆ. ಪೈಥಾನ್ ಅಲ್ಲಿ ಎನ್ಕ್ಯಾಪ್ಸುಲೇಷನ್ ಇಸ್ ಮೇನ್ ಪಿಲ್ಲರ್. ಸೊ ಎನ್ಕ್ಯಾಪ್ಸುಲೇಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, encapsulation works mainly because on the public variables, private variables, getter methods, setter methods. ಸೊ ಈ ವಿಡಿಯೋ ಕಂಪ್ಲೀಟ್ ಮುಗಿಯೋದ್ರೊಳಗೆ ಪ್ರೈವೇಟ್ ವೇರಿಯೇಬಲ್ಸ್ ಅಂದ್ರೆ ಏನು, ಗೆಟರ್ ಸೆಟ್ಟರ್ ಅಂದ್ರೆ ಏನು, ವ್ಯಾಲಿಡೇಟ್ ಯಾವ ರೀತಿ ಮಾಡುತ್ತೆ, ಡೆಪಾಸಿಟ್ ಅಂಡ್ ವಿತ್ಡ್ರಾಲ್ ಮೆಥಡ್ಸ್ ಅಂದ್ರೆ ಏನು, ಕಂಪ್ಲೀಟ್ ಬ್ಯಾಂಕ್ ಅಕೌಂಟ್ ಸಿಸ್ಟಮ್ ನ ಬಿಲ್ಡ್ ಮಾಡಿ ಪ್ರಾಜೆಕ್ಟ್ ಜೊತೆಗೆ ಎನ್ಕ್ಯಾಪ್ಸುಲೇಷನ್ ನ ಅರ್ಥ ಮಾಡ್ಕೊಳ್ಳೋಣ. ನಾಟ್ ಜಸ್ಟ್ ಥಿಯರಿ, ಮೋರ್ ಫೋಕಸ್ ಆನ್ ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಮಾಡಿದ್ರೆ ಇಂಟರ್ವ್ಯೂ ಅಲ್ಲಿ ನೀವು ಎನ್ಕ್ಯಾಪ್ಸುಲೇಷನ್ ಡೆಫಿನೇಷನ್ ಹೇಳಿದ್ರೆ ಓಕೆ, ಬಟ್ ನೀವು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಇಂಟರ್ವ್ಯೂ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಸೊ ಚಾನ್ಸ್ ಆಫ್ ಸೆಲೆಕ್ಟಿಂಗ್ ಮೋರ್ ಇರುತ್ತೆ. ಸೊ ಸೊ let me define what is encapsulation. Encapsulation means wrapping the data. Yeah, encapsulation ಅಂದ್ರೆ ಏನು? Wrapping the data and the methods. So here I'm choosing pen. Yeah, encapsulation ಅಂದ್ರೆ ಇವಾಗ ಒಂದು ವ್ರಾಪರ್ ಇದೆ ಅಂದ್ಕೊಳ್ಳಿ, ಒಂದ್ರಲ್ಲಿ ಡೇಟಾ ಇದೆ, ಇನ್ನೊಂದ್ರಲ್ಲಿ ಮೆಥಡ್ಸ್ ಅಂತ ಇದೆ. ಮೆಥಡ್ಸ್ ನ ಫಂಕ್ಷನ್ಸ್ ಅಂತಾನು ಕರೀತಾರೆ. ಸೊ ಇವಾಗ ಡೇಟಾ ಅಂಡ್ ಮೆಥಡ್ಸ್ ಯಾವ್ದೊಳಗೆ ವ್ರಾಪ್ ಆಗಿದೆ? ಕ್ಲಾಸಸ್ ಒಳಗಡೆ. ಸೊ ಈ ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಕ್ಲಾಸ್ ಅಲ್ಲಿ ಡೇಟಾ ಅಂಡ್ ಮೆಥಡ್. ಸೊ ನೀವು ಇವಾಗ ಡೇಟಾ ಆಕ್ಸೆಸ್ ಮಾಡಬೇಕು. ಸೊ ಡೇಟಾ ಡೈರೆಕ್ಟ್ ಆಕ್ಸೆಸ್ ಆಗಲ್ಲ, ನೀವು ಫಸ್ಟ್ ಮೆಥಡ್ಸ್ ಹೋಗ್ಬೇಕು, ಮೆಥಡ್ಸ್ ಇಂದ ಡೇಟಾನ ಆಕ್ಸೆಸ್ ಮಾಡಬೇಕು. there is no direct access to the data. You can first access the methods, then access the data. ಸೊ ನೀವು ಡೇಟಾನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಕ್ಕಾಗಲ್ಲ, ಥ್ರೂ ದಿ ಮೆಥಡ್ಸ್ ದಟ್ ಈಸ್ ಫಂಕ್ಷನ್ಸ್ ಮುಖಾಂತರ ಮಾತ್ರ ಆಕ್ಸೆಸ್ ಮಾಡ್ಬೋದು. ಸೊ ಎನ್ಕ್ಯಾಪ್ಸುಲೇಷನ್ ನ ಇನ್ನ ಸ್ಟ್ರಾಂಗರ್ ವರ್ಷನ್ ಮಾಡೋದಕ್ಕೆ 3 types ಆಫ್ ಆಕ್ಸೆಸ್ ಮಾಡಿಫೈರ್ಸ್ ಇದೆ. ಒಂದು ಪಬ್ಲಿಕ್, ಪ್ರೊಟೆಕ್ಟೆಡ್ ಅಂಡ್ ದಿ ಪ್ರೈವೇಟ್. ಪಬ್ಲಿಕ್ ಏನ್ ಮಾಡುತ್ತೆ, ಇಟ್ ಕ್ಯಾನ್ ಆಕ್ಸೆಸ್ ಆಲ್ ದ ಫಂಕ್ಷನ್ಸ್ ಅಂಡ್ ಆಲ್ ದ ವೇರಿಯೇಬಲ್ಸ್. ಪ್ರೊಟೆಕ್ಟೆಡ್ ಏನ್ ಮಾಡುತ್ತೆ, ಇಟ್ ಕ್ಯಾನ್ ಆಕ್ಸೆಸ್ ಇನ್ಸೈಡ್ ದ ಕ್ಲಾಸ್ ಮತ್ತೆ ಇಟ್ಸ್ ಚಿಲ್ಡ್ರನ್. ಲೈಕ್ ಹೈಯರಾರ್ಕಿ ಸ್ಟ್ರಕ್ಚರ್ ಇದ್ದಾಗ ಪ್ರೊಟೆಕ್ಟೆಡ್ ವರ್ಕ್ ಆಗುತ್ತೆ. ಪ್ರೈವೇಟ್ ಮೆಥಡ್ ಯಾವಾಗ ವರ್ಕ್ ಆಗುತ್ತೆ, ಇಟ್ಸ್ ಕ್ಯಾನ್ ಓನ್ಲಿ ಆಕ್ಟ್ ಫಾರ್ ಇಂಡಿವಿಜುವಲ್ ಪರ್ಸನ್ಸ್ ಗೆ ಮಾತ್ರ ಪ್ರೈವೇಟು. ಸೊ ಎನ್ಕ್ಯಾಪ್ಸುಲೇಷನ್ಸ್ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ, ಎನ್ಕ್ಯಾಪ್ಸುಲೇಷನ್ ಇಂದ ಇವಾಗ ಏನಾಯ್ತು, ಡೇಟಾಗೆ ಪ್ರೊಟೆಕ್ಷನ್ ಸಿಕ್ತು. ಬಿಕಾಸ್ ಫಸ್ಟ್ ಡೇಟಾ ನಾವು ಡೈರೆಕ್ಟ್ ಆಗಿ ಟಚ್ ಮಾಡೋದಕ್ಕಾಗಲ್ಲ. ಫಸ್ಟ್ ವಿ ಆರ್ ಗೋಯಿಂಗ್ ಥ್ರೂ ಬೈ ದಿ ಫಂಕ್ಷನ್ಸ್ ಕಾಲ್ಸ್ ನ ಆಕ್ಸೆಸ್ ಮಾಡಬೇಕು, ದೆನ್ ಫಂಕ್ಷನ್ಸ್ ಟು ಆಕ್ಸೆಸ್ ದ ಡೇಟಾ. ಸೊ ಹೆಲ್ಪ್ಸ್ ಇನ್ ಡೇಟಾ ವ್ಯಾಲಿಡೇಷನ್. ಡೇಟಾ ವ್ಯಾಲಿಡೇಷನ್ ಅಂತಂದ್ರೆ ಪ್ರೈವೇಟಾ ಪಬ್ಲಿಕ್ ಅಂಡ್ ಪ್ರೊಟೆಕ್ಟೆಡ್ ಡೇಟಾ ಆಕ್ಸೆಸ್ ಮಾಡೋದಕ್ಕೆ ಡೇಟಾ ವ್ಯಾಲಿಡೇಷನ್ ಕೊಡಲ್ಲ. ಸೊ ಇಟ್ಸ್ brings protection to the data and improves the security and code maintainability. Yeah. ಸೊ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಎನ್ಕ್ಯಾಪ್ಸುಲೇಷನ್. ಎನ್ಕ್ಯಾಪ್ಸುಲೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅಡ್ಮಿನ್ ಇದ್ದೀರಾ. ಸೊ ಗೋಯಿಂಗ್ ಟು ಚೂಸ್ ಪೆನ್. ಅಡ್ಮಿನ್ ಇದ್ದೀರಾ, ಅಡ್ಮಿನ್ ಆರ್ ದಿ ಓನರ್ ಆಫ್ ದಿ ಅಕೌಂಟ್. ನೀವೀಗ ಓನರು, ನೀವೇನ್ ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ನ ಆಕ್ಸೆಸ್ ಮಾಡ್ಬೇಕು, ಕ್ಲಾಸ್ ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ 3 methods ಇದೆ. 3 methods. ಒನ್ ಮೆಥಡ್ ಕಾಲ್ ಡೆಪಾಸಿಟ್. ಸೊ ನೀವು ಅಮೌಂಟ್ ಹಾಕೋದಕ್ಕೆ ಯೂಸ್ ಮಾಡೋದು ಡೆಪಾಸಿಟ್. ಸೊ ಅಮೌಂಟ್ ತಗೊಳಕ್ ಯೂಸ್ ಮಾಡೋದು ವಿತ್ಡ್ರಾಲ್ ಅಂಡ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಯೂಸ್ ಮಾಡೋದು ಗೆಟ್ ಬ್ಯಾಲೆನ್ಸ್, ದಟ್ ಈಸ್ ಗೆಟರ್ ಮೆಥಡ್. ಸೊ ಡೆಪಾಸಿಟ್ ಮಾಡೋದು, ವಿತ್ಡ್ರಾಲ್ ಮಾಡೋದು, ಗೆಟ್ ಬ್ಯಾಲೆನ್ಸ್. ಸೊ ಈ 3 methods ಇಂದ ಮಾತ್ರ ನೀವು ಡೇಟಾನ ಮ್ಯಾನಿಪುಲೇಟ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಮ್ಯಾನಿಪುಲೇಟ್ ಯಾವಾಗ ಆಗುತ್ತೆ, ಸೊ ನೀವು ಅಮೌಂಟ್ ನ ಡೆಪಾಸಿಟ್ ಮಾಡಿದ್ರೆ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ವಿತ್ಡ್ರಾಲ್ ಮಾಡಿದ್ರೆ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಸೊ ಬ್ಯಾಲೆನ್ಸ್ ಚೆಕ್ ಮಾಡೋದ್ರಿಂದ ಬ್ಯಾಲೆನ್ಸ್ ಏನ್ ಮಾಡಿಫಿಕೇಶನ್ ಆಗಲ್ಲ. ಸೊ ಮಾಡಿಫಿಕೇಶನ್ ಆಗೋದು ಡೆಪಾಸಿಟ್ ಅಂಡ್ ವಿತ್ಡ್ರಾಲ್. ಸೊ ಈ 3 functionalities ಇಂದ ಮಾತ್ರ ನಿಮ್ ಬ್ಯಾಲೆನ್ಸ್ ಮಾಡಿಫಿಕೇಶನ್ ಚಾನ್ಸಸ್ ಇರುತ್ತೆ. ಅದರ್ ದ್ಯಾನ್ ದಿಸ್ ನೋ ಮಾಡಿಫಿಕೇಶನ್ ಪಾಸಿಬಲ್ ಅಟ್ ದ ಬ್ಯಾಲೆನ್ಸ್. ಸೊ ಇದು ಇಂಪ್ಲಿಮೆಂಟೇಷನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ಲಿ ಐಮ್ ಗೋಯಿಂಗ್ ಟು ಇನಿಷಿಯೇಟ್ ದ ಕ್ಲಾಸ್. ಸೊ ಕ್ಲಾಸ್ ಬ್ಯಾಂಕ್ ಅಕೌಂಟ್. ಸೊ ಬಿ ಮಸ್ಟ್ ಬಿ ಕ್ಯಾಪಿಟಲ್. ನೀವು ಯಾವಾಗ್ಲೂ ಅದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಬಿ ಕ್ಯಾಪಿಟಲ್ ಆಗಿರ್ಬೇಕು. ನೀವು ಯಾವುದೇ ಕ್ಲಾಸ್ ಕ್ರಿಯೇಟ್ ಮಾಡಿ, ದಿ
ಕ್ಲಾಸ್ ನೇಮ್ ಅಲ್ಲಿ ಫಸ್ಟ್ ಲೆಟರ್ ಕೇಸ್ ಸೆನ್ಸಿಟಿವ್ ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಆಗಿರ್ಬೇಕು. ಸೊ ಕ್ಲಾಸ್ ಬ್ಯಾಂಕ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ. ನಾವು ಐ ಆಮ್ ಗೋಯಿಂಗ್ ಟು ಇನಿಶಿಯೇಟ್ ದಿ ಕನ್ಸ್ಟ್ರಕ್ಟರ್ ಯಾವುದು, ಯೂಸಿಂಗ್ ಡೆಫ್ ಅಂಡರ್ ಸ್ಕೋರ್ init. ಸೊ ಕನ್ಸ್ಟ್ರಕ್ಟರ್ ಯಾರ್ಯಾರು, ಸೊ ಇನಿಷಿಯಲ್ ವ್ಯಾಲ್ಯೂ ಐಮ್ ಗೋಯಿಂಗ್ ಟು ಸೆಟ್ ದ ವ್ಯಾಲ್ಯೂಸ್. ಸೊ ಇನ್ ಕನ್ಸ್ಟ್ರಕ್ಟರ್ ಫಸ್ಟ್ ಸೆಲ್ಫ್ ಪ್ಯಾರಾಮೀಟರ್. ನಾವು ಈ ಕನ್ಸ್ಟ್ರಕ್ಟರ್ ವ್ಯಾಲ್ಯೂಸ್ ಎಲ್ಲರಿಗೂ ಡಿಫೈನ್ ಆಗಿ ಇಟ್ಸ್ ಲೈಕ್ ಪಬ್ಲಿಕ್ ತರ. ಸೊ ಓನರ್ ಅಂಡ್ ದಿ ಬ್ಯಾಲೆನ್ಸ್, now I'm going to define the values in such a way that, so yeah, colon ಹಾಕ್ಬೇಕು. Now using self parameter self dot owner is equals to owner. ಸೊ ಸೆಲ್ಫ್ ಯಾಕೆ ಯೂಸ್ ಮಾಡಿದ್ನಿ, ಟು ಪಾಯಿಂಟ್ ಕರೆಂಟ್ ವ್ಯಾಲ್ಯೂಗೆ ಪಾಯಿಂಟ್ ಮಾಡೋದಕ್ಕೆ. ಸೊ ಸೆಲ್ಫ್ ಡಾಟ್ ಓನರ್ ಇವಾಗ ಏನಾಯ್ತಂದ್ರೆ ಪಬ್ಲಿಕ್ ವೇರಿಯಬಲ್ ಆಯ್ತು. ಸೊ ಓನರ್ ನೇಮ್ ಎಲ್ಲರಿಗೂ ವಿಸಿಬಲ್ ಇರುತ್ತೆ, ಅಕೌಂಟ್ ಹೋಲ್ಡರ್ ನೇಮ್ ಎಲ್ಲರಿಗೂ ವಿಸಿಬಲ್ ಇರುತ್ತೆ. ಸೊ ಬ್ಯಾಲೆನ್ಸ್ ಎಲ್ಲರಿಗೂ ವಿಸಿಬಲ್ ಇರ್ಬೇಕಾ, ನಾಟ್ ರೈಟ್. ಸೊ ಅಂಡರ್ ಸ್ಕೋರ್ ಬ್ಯಾಲೆನ್ಸ್. ಸೊ ನೀವು ಜಸ್ಟ್ ಅಂಡರ್ ಸ್ಕೋರ್ 2 ಸಲ ಅಂಡರ್ ಸ್ಕೋರ್ ಹಾಕಿದ್ರೆ ನೀವು ಯಾವುದೇ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ ಅದೇನಾಗುತ್ತೆ, ಪ್ರೈವೇಟ್ ವೇರಿಯೇಬಲ್ ಆಗತ್ತೆ. ಸೊ ಚಾನ್ಸ್ ಪ್ರೈವೇಟ್ ವೇರಿಯೇಬಲ್ ಆಯ್ತು. ಇವಾಗ ಏನ್ ಮಾಡ್ತೀನಿ ನಾನು ಅಂದ್ರೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿ 3 ಫಂಕ್ಷನ್. ಯಾವ್ಯಾವ ಫಂಕ್ಷನ್, ಒಂದು ಡೆಪಾಸಿಟ್ ಮಾಡೋದು, ವಿತ್ಡ್ರಾಲ್ ಮಾಡೋದು, ಮತ್ತೆ ಗೆಟ್ ಬ್ಯಾಲೆನ್ಸ್ ಮಾಡೋದು. ನಾವು ಐ ಆಮ್ ಗೋಯಿಂಗ್ ಟು ಫಸ್ಟ್ ಇನಿಶಿಯೇಟ್ ದಿ ಡೆಫ್ ಡೆಪಾಸಿಟ್ ಆಫ್ ದಿ ಸೆಲ್ಫ್ ಎಲ್ಲಾದ್ರಲ್ಲೂ ಪಾಸ್ ಮಾಡಬೇಕು. ಅಮೌಂಟ್ ನಾನು ಪಾಸ್ ಮಾಡ್ತೇನೆ. ಸೊ ಅಮೌಂಟ್ ಇಲ್ಲಿ ಹಾಕಿದ್ದೀನಿ. ಯಾ ನಾವು ಡೆಫ್ ರೈಟ್, ಯಾ ಡೆಫ್ deposit. Now I'm going to assign this self dot ಡೆಪಾಸಿಟ್ ಮಾಡಿದ್ರೆ ಅಮೌಂಟ್ ಚೇಂಜ್ ಆಗುತ್ತೆ, ಸೊ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಸೊ ಸೆಲ್ಫ್ ಡಾಟ್ ಅಂಡರ್ ಸ್ಕೋರ್ ಬ್ಯಾಲೆನ್ಸ್, ಸೊ ಸ್ಪೆಲ್ಲಿಂಗ್ಸ್ ನೋಡ್ಕೊಂಡು ಹಾಕಿ. ಸೊ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಇವಾಗ ಏನಾಗುತ್ತೆ, ಇನಿಷಿಯಲ್ ಬ್ಯಾಲೆನ್ಸ್ ಇರುತ್ತಲ್ಲ, ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಪ್ಲಸ್ ಅಮೌಂಟ್ ಆಗುತ್ತೆ. ಸೊ ಪ್ಲಸ್ ಈಸ್ ಈಕ್ವಲ್ಸ್ ಟು ಅಮೌಂಟ್ ಮಾಡ್ತೀನಿ. ಸೊ ನಾನಿಲ್ಲಿ ಶಾರ್ಟ್ ಅಸೈನ್ಮೆಂಟ್ ರೂಲ್ ಯೂಸ್ ಮಾಡ್ತೀನಿ. ಸೊ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಇಸ್ ಈಕ್ವಲ್ಸ್ ಟು ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಪ್ಲಸ್ ಅಮೌಂಟ್. ನೀವೆಷ್ಟು ಅಮೌಂಟ್ ಆಗ್ತಾ ಇದ್ದೀರಾ ಅದು. Now I'm going to using the f strings, I'm going to print the deposited amount and the new balance, that is self dot balance. Now I'm going to print a value that is def. So deposit ಮಾಡಿದೆ, ಇವಾಗ withdrawal ಮಾಡಬೇಕು. Withdrawal of the amount, that is I'm going to pass the self parameter. In self parameter I'm also mention the amount. So ನೀವು ಅಮೌಂಟ್ ಜೊತೆ ಡೀಲಿಂಗ್ ಮಾಡ್ತಾ ಇರೋದ್ರಿಂದ ನೀವು ಅಮೌಂಟ್ ಮಸ್ಟ್ ಅಂಡ್ ಶುಡ್ ಸ್ಪೆಸಿಫೈ ಮಾಡಬೇಕು. Now I'm going to modify the balance. ಸೊ ನೀವು ವಿತ್ಡ್ರಾಲ್ ಮಾಡಿದ್ರು ಅಮೌಂಟ್ ದಟ್ ಇಸ್ ಬ್ಯಾಲೆನ್ಸ್ ವೆರಿಫೈ ಅಂದ್ರೆ ಮ್ಯಾನಿಪುಲೇಟ್ ಆಗೋದು. ಸೊ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿ ಬ್ಯಾಲೆನ್ಸ್ ಇಟ್ ಸೆಲ್ಫ್. ಸೊ ನೀವು ಅಲ್ಲಿ ಪ್ರೈವೇಟ್ ಅಂತಂದ್ರೆ ಅಂಡರ್ ಸ್ಕೋರ್ ಡಿಫೈನ್ ಮಾಡಿದ್ರೆ ಎವ್ರಿವೇರ್ ನೀವು ಅಂಡರ್ ಸ್ಕೋರ್ ಅಂತಾನೆ ಡಿಫೈನ್ ಮಾಡಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಸೆಲ್ಫ್ ಡಾಟ್ ಬ್ಯಾಲೆನ್ಸ್ ಇವಾಗ ಏನಾಗುತ್ತೆ, ಮೈನಸ್ ಮಾಡಬೇಕು. ಸೊ ಮೈನಸ್ ಈಸ್ ಈಕ್ವಲ್ಸ್ ಟು ಅಮೌಂಟ್. ಸೊ ಇನಿಷಿಯಲ್ ಅಮೌಂಟ್ ಇಂದ ರೆಡ್ಯೂಸ್ ಆಗುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಪ್ರಿಂಟ್ ಸ್ಟೇಟ್ಮೆಂಟ್ ಇನ್ ಇಯರ್ ವಿತ್ಡ್ರಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಯಾ withdrawal. Now print the balance, right? So using f streams I'm going to print withdrawal amount and then new balance is equals to self dot balance. So ನೀವು ಪ್ರತಿ ಮೂಮೆಂಟ್ ಅಲ್ಲೂ ಸೆಲ್ಫ್ ಯೂಸ್ ಮಾಡಲೇಬೇಕು, ಬಿಕಾಸ್ ಇಂಡಿವಿಜುವಲ್ ಲೈಕ್ ಭರತ್ ಬ್ಯಾಲೆನ್ಸ್ ಬೇರೆ ಇರುತ್ತೆ, ಭರತ್ ಅಕೌಂಟ್ ಡೀಟೇಲ್ಸ್ ಬೇರೆ ಇರುತ್ತೆ, ರಾಹುಲ್ ಅಕೌಂಟ್ ಡೀಟೇಲ್ಸ್ ಬೇರೆ ಇರುತ್ತೆ, ಅವನ್ ಬ್ಯಾಲೆನ್ಸ್ ಬೇರೆ ಇರುತ್ತೆ. ಸೊ ಬ್ಯಾಲೆನ್ಸ್ ಡಿಫರ್ ಆಗ್ತಾ ಇರುತ್ತಲ್ಲ. Now I'm going to use the another function called, what's that, yeah, function called def get balance. So get balance, the self I'm going to use and the amount. Now I'm going to assign, not assigning anything, just return. Yeah, so return self dot ಅಂಡರ್ ಸ್ಕೋರ್ ಬ್ಯಾಲೆನ್ಸ್. ಯಾ ಬ್ಯಾಲೆನ್ಸ್ ನ ರಿಟರ್ನ್ ಮಾಡಿದೆ. Now I'm going to creating the objects. Yeah, creating objects. Now
object is equals to account 1. ಸೊ ಅಕೌಂಟ್ 1 ಆಫ್ ದಿ ಬ್ಯಾಂಕ್ ಅಕೌಂಟ್ ಇನಿಷಿಯಲ್ ಕ್ಲಾಸ್ ನೇಮ್ ಕೊಟ್ಟಿದ್ನಲ್ಲ ಅದೇ ಕ್ಲಾಸ್ ನೇಮ್ ಕೊಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಆಫ್, ಸೊ ನಾನು ಅಲ್ಲಿ ಕನ್ಸ್ಟ್ರಕ್ಟರ್ ಅಲ್ಲಿ ಎರಡು ವ್ಯಾಲ್ಯೂಸ್ ಪಾಸ್ ಮಾಡಿದ್ದೆ, ದಟ್ ಈಸ್ ಓನರ್ ಅಂಡ್ ದ ಬ್ಯಾಲೆನ್ಸ್. ಸೊ ಓನರ್ ಯಾರು ಇವಾಗ ಮೀ ಭರತ್ ಅಂಡ್ ದ ಬ್ಯಾಲೆನ್ಸ್ ಈಸ್ 10,000 ಅಂತ ಅನ್ಕೊಳ್ಳಿ. ಯಾ ನಾವು I'm going to access the account 1 dot deposit 500 ಮಾಡ್ತೀನಿ. ಸೊ ವಿತ್ಡ್ರಾಲ್ ಎಷ್ಟು ಮಾಡೋಣ, 1000 ಮಾಡ್ತೀನಿ. ಸೊ ಪ್ರಿಂಟ್ ಅಕೌಂಟ್ 1 ಗೆಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಪ್ರಿಂಟ್ ಮಾಡ್ತೀನಿ. ನಾವು I'm going to create the another instances. ಸೊ ಇದು ಏನಂತ ಕರೀತಾರೆ, ಫಂಕ್ಷನ್ ಕಾಲ್. ಸೊ ನೀವು ಡಿಫೈನ್ ಮಾಡಿರುವಂತಹ ಡೆಪಾಸಿಟ್ ವಿತ್ಡ್ರಾಲ್ and the get balance ಇದು ಫಂಕ್ಷನ್ ಕಾಲ್. ಸೊ let me run this. Wait a minute. So I have done two mistakes here. I passed that is amount ಅಂತ ಪಾಸ್ ಮಾಡಿದ್ದೆ. ಸೊ ಅಮೌಂಟ್ ಪಾಸ್ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ರಿಟರ್ನ್ ಆಸ್ ಎ ಪ್ಯಾರಾಮೀಟರ್ಸ್, ದಟ್ ಈಸ್ ಫಂಕ್ಷನ್ ಪ್ಯಾರಾಮೀಟರ್ಸ್. ಸೊ ನೀವು ಇಲ್ಲಿ ಅಮೌಂಟ್ ನ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಅಮೌಂಟ್ ನ ಪಾಸ್ ಮಾಡಿದ್ರೆ ಅದು ಪ್ರೈವೇಟ್ ವೇರಿಯೇಬಲ್ ತರ ವರ್ಕ್ ಆಗಲ್ಲ. ಅಂಡ್ ಅನದರ್ ಇಯರ್ ಇನಿಟ್ ಅಲ್ಲಿ ಲೈಕ್ ಲೆಫ್ಟ್ ಸೈಡ್ ಅಂಡರ್ಸ್ಕೋರ್ ಇನಿಟ್ ಬರ್ತಿದೆ ಅಂಡ್ ರೈಟ್ ಸೈಡ್ ಅಂಡರ್ಸ್ಕೋರ್ ಬರ್ತಿರ್ಲಿಲ್ಲ. ಸೊ ಐ ಗೆಟ್ ದ ಎರರ್. ನೌ ಐ ಆಮ್ ಗೋಯಿಂಗ್ ಟು ರನ್ ದಿಸ್. ಡೆಪಾಸಿಟೆಡ್ ನಾನು ಇಲ್ಲಿ 10,000 ಹಾಕಿದ್ದೀನಿ. ಯೂಸಿಂಗ್ 10,000 ನಾನು ಡೆಪಾಸಿಟ್ ಮಾಡ್ತಾ ಇರೋದು 500. ಸೊ ಡೆಪಾಸಿಟೆಡ್ 500. ಸೊ ಫಸ್ಟ್ ಇದೆ 10,000. ಸೊ 10,500 ಆಯ್ತು. ವಿತ್ಡ್ರಾಲ್ ಎಷ್ಟು ಮಾಡ್ತಾ ಇದ್ದೀನಿ, 1000 ಮಾಡ್ತಾ ಇದ್ದೀನಿ ಇಯರ್. ಸೊ 10,500 minus 1000 ಮಾಡಿದ್ರೆ 9,500. ಸೊ ಫೈನಲ್ ಅಕೌಂಟ್ ಬ್ಯಾಲೆನ್ಸ್ ವಿಲ್ ಬಿ 9,500. ಇಲ್ಲಿ ಪ್ರಿಂಟ್ ಆಗಿದೆ. ಇದೇ ರೀತಿ ನೀವು ಎನ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ಅಂಡ್ ಎನ್ ನಂಬರ್ ಆಫ್ ಫಂಕ್ಷನ್ಸ್ ಕಾಲ್ಸ್ ನ ಕರಿಬಹುದು. ಸೊ ಇಲ್ಲಿ ಪ್ರೈವೇಟ್ ವೇರಿಯೇಬಲ್ ಯಾವುದು, ಬ್ಯಾಲೆನ್ಸ್. ನೀವು ಅಂಡರ್ಸ್ಕೋರ್ ಯೂಸ್ ಮಾಡಿದ್ರೆ ಯಾವುದೇ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡಿದ್ರೆ ಅದು ಪ್ರೈವೇಟ್ ವೇರಿಯೇಬಲ್ ಆಗುತ್ತೆ. ಸೊ ನೀವು ಬ್ಯಾಲೆನ್ಸ್ ಇಲ್ಲಿ ಪ್ರೈವೇಟ್ ಆಗಿ ಕ್ರಿಯೇಟ್ ಮಾಡಿದ್ರೆ, ಸೊ ನೀವು ಬ್ಯಾಲೆನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ನೋಡಿ, ಡೆಪಾಸಿಟ್ ಅಲ್ಲಿ ಯೂಸ್ ಮಾಡಿದ್ದೀರಾ ಅಂಡ್ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡಿದ್ದೀರಾ ಅಂಡ್ ಇನ್ ದ ವಿತ್ಡ್ರಾಲ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡಿದ್ದೀರಾ. ಸೊ ಬ್ಯಾಲೆನ್ಸ್ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀರಾ ಎಲ್ಲಾ ಕಡೆ ಅಂಡರ್ಸ್ಕೋರ್ ದಟ್ ಈಸ್ ಪ್ರೈವೇಟ್ ವೇರಿಯೇಬಲ್ ಆಗಿರಬೇಕು. ನೀವು ಪ್ರೈವೇಟ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ ಪಬ್ಲಿಕ್ ವೇರಿಯೇಬಲ್ ನ ಆಕ್ಸೆಸ್ ಮಾಡಿದ್ರೆ ಇಟ್ಸ್ ನಾಟ್ ಪಾಸಿಬಲ್, ಇಟ್ಸ್ ಗೆಟಿಂಗ್ ಎನ್ ಎರರ್ ಆಗುತ್ತೆ. ನಾವು ಲೆಟ್ಸ್ ಜಂಪ್ ಬ್ಯಾಕ್ ಟು ದಿ ಥಿಯರಿ ಆಸ್ಪೆಕ್ಟ್. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಸುತ್ತೆ. ಸೊ ನಾನಿಲ್ಲಿ ಬ್ಯಾಂಕ್ ಅಕೌಂಟ್ ನ ಡೆಪಾಸಿಟ್, ವಿತ್ಡ್ರಾಲ್ ಅಂಡ್ ಗೆಟ್ ಬ್ಯಾಲೆನ್ಸ್ ಈ 3 ಮೆಥಡ್ಸ್ ಇಂದ ಮಾತ್ರ ಡೇಟಾ ದಟ್ ಈಸ್ ಆಕ್ಚುಯಲ್ ವ್ಯಾಲ್ಯೂಸ್ ನ ಆಕ್ಸೆಸ್ ಮಾಡೋದು, ಮಾಡಿಫಿಕೇಶನ್ ಮಾಡೋದು ಚಾನ್ಸ್ ಆಗಿತ್ತು. ನಾವು ಮೂವಿಂಗ್ ಫಾರ್ವರ್ಡ್, ಎನ್ಕ್ಯಾಪ್ಸುಲೇಷನ್ಸ್ ಇನ್ ಪೈಥಾನ್ ನೋಡಿ. ಇದು ಕೋಡ್ ಅಲ್ಲಿ ಇವಾಗ ನಾನು ಏನ್ ಕೋಡ್ ಬರ್ತೀನಿ ಅದನ್ನ ಡಿಸ್ಪ್ಲೇ ಮಾಡಿದೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಸೊ ದಿಸ್ ಲೈನ್ ಇಸ್ ವೆರಿ ಕ್ರೂಷಿಯಲ್. ಸೊ ಅಂಡರ್ಸ್ಕೋರ್ ಬ್ಯಾಲೆನ್ಸ್, ಸೊ ಅಂಡರ್ಸ್ಕೋರ್ ಹಾಕಿದ್ರೆ ಮಾತ್ರ ಅದು ಪ್ರೈವೇಟ್ ವೇರಿಯೇಬಲ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಡೆಪಾಸಿಟ್, ವಿತ್ಡ್ರಾಲ್ ಅಂಡ್ ಗೆಟ್ ಬ್ಯಾಲೆನ್ಸ್ ಇಂದ ನೀವು ಆಕ್ಸೆಸ್ ಮಾಡಬಹುದು. ಸೊ ಮೆಥಡ್ ಕಂಟ್ರೋಲ್ಸ್ ಡಿಫೈನ್ ಮಾಡುತ್ತೆ. ಸೊ ನೀವು ಡೇಟಾ ಆಕ್ಸೆಸ್ ಮಾಡಬಹುದಾ ಇಲ್ವಾ ಅಂತ. ನೆಕ್ಸ್ಟ್, ಸೊ ನೀವು ಕೋಡ್ ರನ್ ಮಾಡಿದ್ರಿಂದ ಏನ್ ಗೊತ್ತಾಯ್ತು ನಿಮ್ಗೆ, ದಟ್ ಈಸ್ ಬ್ಯಾಲೆನ್ಸ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಡೈರೆಕ್ಟ್ ಆಗಿ ನೀವು ಮಾಡಿಫಿಕೇಶನ್ ಮಾಡೋದಕ್ಕಾಗಲ್ಲ. ಯೂಸಿಂಗ್ ದಿಸ್ 2 ಮೆಥಡ್ಸ್ ಲೈಕ್ ಡೆಪಾಸಿಟ್ ಅಂಡ್ ವಿತ್ಡ್ರಾಲ್ ಮೆಥಡ್ ಇಂದ ಮಾತ್ರ ನೀವು ಈ ಬ್ಯಾಲೆನ್ಸ್ ನ ಸೆಟ್ ಮಾಡೋದಕ್ಕೆ ಚಾನ್ಸ್ ಆಗಿದೆ. ಬಿಕಾಸ್ ನಾನು ಬ್ಯಾಲೆನ್ಸ್ ಅಲ್ಲಿ ಈ ಬ್ರಾಕೆಟ್ ನೋಡಿ ಸೆಲ್ಫ್ ಅಮೌಂಟ್ ಅಂತ ಹಾಕಿಲ್ಲ, ಬಟ್ ಇಲ್ಲಿ ಅಮೌಂಟ್ ಅಂತ ಹಾಕಿದೀನಿ, ಇಲ್ಲಿ ಅಮೌಂಟ್ ಅಂತ ಹಾಕಿದೀನಿ. ಸೊ ಅಮೌಂಟ್ ಕೆಲಸ ನಡೆಯೋದು ಈ ಎರಡು ಫಂಕ್ಷನ್ ಅಲ್ಲಿ, ದಟ್ ಈಸ್ ಡೆಪಾಸಿಟ್ ಮೆಥಡ್ ಅಲ್ಲಿ ಮತ್ತೆ ವಿತ್ಡ್ರಾಲ್ ಮೆಥಡ್ ಅಲ್ಲಿ. ಸೊ ದಿಸ್ ಫೈನಲ್ ಮೆಥಡ್ ಆರ್ ದಿ ಫಂಕ್ಷನ್ ಕಾಲ್ಡ್ ಗೆಟ್ಟರ್ ಅಂತ ಕರೀತಾರೆ. ಇದನ್ನ ಗೆಟ್ಟರ್ ಅಂತ ಕರೀತಾರೆ. ದಿ ಫಸ್ಟ್ ಕನ್ಸ್ಟ್ರಕ್ಟರ್ ಇರುತ್ತಲ್ಲ ಇದನ್ನ ಸೆಟ್ಟರ್ ಅಂತ. ಇನಿಷಿಯಲಿ ನಾನು 10,000 ಸೆಟ್ ಮಾಡಿದ್ನಲ್ಲ, ಸೊ ಇಟ್ಸ್ ಗೋಯಿಂಗ್ ಟು ಸೆಟ್ ದ ವ್ಯಾಲ್ಯೂಸ್. ಫ್ರಮ್ ದಟ್ ಇಟ್ಸ್ ಗೋಯಿಂಗ್ ಟು ಆಡ್ ಮಾಡೋದು, ಡಿಕ್ರಿಮೆಂಟ್ ಮಾಡೋದು, ಡೆಪಾಸಿಟ್ ವಿತ್ಡ್ರಾಲ್ ಅಂತ ಡಿಫೈನ್ ಮಾಡುತ್ತೆ. ಸೊ ಪ್ರೊಟೆಕ್ಟ್ಸ್ ದಿ ಡೇಟಾ ಫ್ರಮ್ ಆಕ್ಸಿಡೆಂಟಲ್ ಚೇಂಜಸ್. ಸೊ ಯಾರು ಅನ್ನಾನ್ ಪರ್ಸನ್ ಆರ್ ಅನ್ಆಥರೈಸ್ ಪರ್ಸನ್ ಡೇಟಾನ ಮಾಡಿಫಿಕೇಶನ್ ಮಾಡೋದಕ್ಕೆ ಬಿಡಲ್ಲ. ಸೊ ಅಲೋಸ್ ದಿ ವ್ಯಾಲಿಡೇಷನ್ ಬಿಫೋರ್ ಅಪ್ಡೇಟಿಂಗ್. ಸೊ ಇಲ್ಲಿ ವ್ಯಾಲಿಡೇಷನ್ ಚೆಕ್ ಮಾಡ್ತಾ ಇದೀನಿ ನೋಡಿ, ಅಮೌಂಟ್ ಮಸ್ಟ್ ಬಿ ಗ್ರೇಟರ್ ದನ್ 0. ಆಮೇಲೆ ನೀವು ಅಮೌಂಟ್ ತಗೋಬೇಕು ಅಂದ್ರೆ ಬ್ಯಾಲೆನ್ಸ್ ಗಿನ ಕಡಿಮೆ ಅಮೌಂಟ್ ನ ಎಂಟರ್ ಮಾಡಬೇಕು ಅಲ್ವಾ. ನೀವು ಬ್ಯಾಲೆನ್ಸ್ ಗಿನ ಜಾಸ್ತಿ ಅಮೌಂಟ್ ಎಂಟರ್ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು
ಪ್ರಿಂಟ್ ಇನ್ಸಫಿಶಿಯಂಟ್ ಬ್ಯಾಲೆನ್ಸ್ ಲೈಕ್ ದಿಸ್. ಸೊ ನೀವು ಇದೇ ಸೇಮ್ ಕೋಡ್ನ ಒಂದ್ಸಲ ರನ್ ಮಾಡಿ ಲೈನ್ ಬೈ ಲೈನ್ ನೀವು ಕೋಡ್ ಯಾವಾಗ ಬರಿತೀರಾ ಅವಾಗ ಅರ್ಥ ಆಗುತ್ತೆ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ. ಸೊ ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ, ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್ ಅಂಡ್ ಲರ್ನ್ ವೈಲ್ ಡೂಯಿಂಗ್ ದಿ ಕಾನ್ಸೆಪ್ಟ್ಸ್ ಅಂತ ನಾನು ಪರ್ಸನಲಿ ಬಿಲೀವ್ ಮಾಡ್ತೀನಿ. ಇಂಪ್ರೂವ್ಸ್ ದಿ ಸೆಕ್ಯೂರಿಟಿ ಅಂಡ್ ದ ರಿಲಯಬಿಲಿಟಿ. ಸೆಕ್ಯೂರಿಟಿ ಅಂಡ್ ರಿಲಯಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ದಿ ಬ್ಯಾಲೆನ್ಸ್. ಸೊ ನೀವು ಬ್ಯಾಲೆನ್ಸ್ನ ಹೇಗೆ ಆಕ್ಸೆಸ್ ಮಾಡ್ತೀರಾ, ಇದು ಬ್ಯಾಲೆನ್ಸ್, ಸೆಕ್ಯೂರಿಟಿ ಅಂಡ್ ರಿಲಯಬಿಲಿಟಿ. ರಿಲಯಬಿಲಿಟಿ ಇಸ್ ಗೋಯಿಂಗ್ ಟು ಆಕ್ಸೆಸ್ ಹೂ ಕ್ಯಾನ್ ಆಕ್ಸೆಸ್ ವಾಟ್ ಅನ್ನೋ ಥರ. ನೆಕ್ಸ್ಟ್ ಎನ್ಕ್ಯಾಪ್ಸುಲೇಷನ್ ಅಂದರೆ ಒನ್ ಲೈನಲ್ಲಿ ಹೇಳಬೇಕು ಅಂದರೆ ಡೇಟಾ ಹೈಡಿಂಗ್ and the abstraction. Abstraction ಅಂದ್ರೆ hiding the implementation details, show functionality to the user. So abstraction, another pillar of the OOPS concept. I will explain the later in upcoming videos. Yeah, so this process ಅರ್ಥ ಆಗಿದೆ. ಸೊ ಕೋಡ್ ಬರಿತಾನೆ ದಿಸ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಯಾ ಎನ್ಕ್ಯಾಪ್ಸುಲೇಷನ್, ಇಂಟರ್ವ್ಯೂ ಕ್ವೆಶನ್, ಪಾಸಿಬಲ್ ಇಂಟರ್ವ್ಯೂ ಕ್ವೆಶನ್ಸ್ ಏನೇನು ಕೇಳ್ಬೋದು ಎನ್ಕ್ಯಾಪ್ಸುಲೇಷನ್ ಪಾರ್ಟ್ ಅಲ್ಲಿ. ಸೊ ವೈ ಡು ವಿ ಯೂಸ್ ದಿ ಪ್ರೈವೇಟ್ ವೇರಿಯಬಲ್ಸ್ ಇನ್ ಪೈಥಾನ್? ಯಾಕೆ ಅಂತಂದ್ರೆ ಟು ಹೈಡ್ ದಿ ಸೆನ್ಸಿಟಿವ್ ಡೇಟಾ. ಸೊ ಸೆನ್ಸಿಟಿವ್ ಡೇಟಾ ಯಾವುದು ಇವಾಗ? ಬ್ಯಾಲೆನ್ಸ್ ಇಸ್ ದ ಸೆನ್ಸಿಟಿವ್ ಡೇಟಾ. ಬ್ಯಾಲೆನ್ಸ್ನ ಹೈಡ್ ಮಾಡುತ್ತೆ. ನೆಕ್ಸ್ಟ್ ಟು ಪ್ರಿವೆಂಟ್ ದಿ ಆಕ್ಸಿಡೆಂಟಲ್ ಮಾಡಿಫಿಕೇಶನ್. ಆಕ್ಸಿಡೆಂಟಲ್ ಮಾಡಿಫಿಕೇಶನ್ ಅಂತ ಅಂದ್ರೆ ನಿಮ್ ಡೇಟಾನ ಮಾಡಿಫಿಕೇಶನ್ ಮಾಡೋದಕ್ಕೆ ಎರಡು ಚಾನ್ಸ್ ಇತ್ತು. ಒಂದು ವಿತ್ಡ್ರಾಲ್ ಮೆಥಡ್ ಅಂಡ್ ಡೆಪಾಸಿಟ್ ಮೆಥಡ್. ಇವೆರಡು ಮೆಥಡ್ ಬಿಟ್ಟು ಬೇರೆ ಮೆಥಡ್ ಚಾನ್ಸಸ್ ಇತ್ತಾ? ನೋ, ರೈಟ್? ಸೊ ಇವೆರಡು ಮೆಥಡ್ ಬಿಟ್ಟು ಬೇರೆ ಮೆಥಡ್ಸ್ ನ ಆಕ್ಸಿಡೆಂಟಲ್ ಮಾಡಿಫಿಕೇಶನ್ ಮೆಥಡ್ಸ್ ಅಂತ ಕರೀತಾರೆ. ಆ ಆಕ್ಸಿಡೆಂಟಲ್ ಮಾಡಿಫಿಕೇಶನ್ ಮೆಥಡ್ಸ್ ನ ಅಲೋ ಮಾಡಲ್ಲ. ಟು ವ್ಯಾಲಿಡೇಟ್ ಡೇಟಾ ಥ್ರೂ ದಿ ಮೆಥಡ್. ಸೊ ಡೇಟಾನ ನೀವು ಟಚ್ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮ್ ನ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ. ಸೊ ಇದು ಕ್ಲಾಸು. ಸೊ ಕ್ಲಾಸ್ ಒಳಗಡೆ ಡೇಟಾ ಅಂಡ್ ದಿ ಮೆಥಡ್ಸು ರ್ಯಾಪ್ ಆಗಿರುತ್ತೆ. ಕ್ಲಾಸ್ ನೀವು ಫಸ್ಟ್ ಕ್ಲಾಸ್ಗೆ ಎಂಟರ್ ಆಗ್ತಾರಾ, ನೆಕ್ಸ್ಟು ಮೆಥಡು, ನೆಕ್ಸ್ಟ್ ಮೆಥಡ್ ಇಂದ ಡೇಟಾ. ನೀವು ಡೈರೆಕ್ಟ್ ಆಗಿ ಡೇಟಾನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ನೋ ಡೈರೆಕ್ಟ್ ಆಕ್ಸೆಸ್ ಟು ಡೇಟಾ. ಇದನ್ನ ನೆನ್ಪಿಟ್ಕೊಳ್ಳಿ, ನೋ ಡೈರೆಕ್ಟ್ ಆಕ್ಸೆಸ್ ಟು ಡೇಟಾ. ಸೊ ನೀವು ಈ ಕೀ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಇಂಟರ್ವ್ಯೂ ವಿಲ್ ಇಂಪ್ರೆಸ್ ಆಗ್ತಾರೆ. ಸೊ ಅಸೈನ್ಮೆಂಟ್ ಏನು, ATM ಸಿಸ್ಟಮ್ ಅಕೌಂಟ್ ನಲ್ಲಿ ಬಿಲ್ಡ್ ಮಾಡಿ ಸಿಮಿಲರ್ ಟು ದಿಸ್. ಸೊ ಸ್ವಲ್ಪ ಟರ್ಮಿನಲ್ ಅಲ್ಲಿ ನೀವು ಏನೇನು ಫಂಕ್ಷನ್ ಮಾಡ್ತಾ ಇದ್ದೀರಾ ಯೂಸಿಂಗ್ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ಸ್ ಎಲ್ಲ ಔಟ್ಪುಟ್ ನ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಫಾರ್ಮ್ಯಾಟೆಡ್ ಸ್ಟ್ರಿಂಗ್ಸ್ ಅಲ್ಲಿ ಸೊ ನೀವು 5 to 10 ಆಪರೇಷನ್ಸ್ ಮಾಡಿ, 5 to 10 ಟೈಮ್ಸ್ ಡೆಪಾಸಿಟ್ ಮಾಡೋದು, ವಿತ್ಡ್ರಾಲ್ ಮಾಡೋದು. ಸೊ ಕರೆಂಟ್ ಬ್ಯಾಲೆನ್ಸ್, ಫೈನಲ್ ಬ್ಯಾಲೆನ್ಸ್ ಅನ್ನೋ ತರ ಎಫ್ ಸ್ಟ್ರಿಂಗ್ಸ್ ಯೂಸ್ ಮಾಡಿ ಸ್ಟೇಟ್ಮೆಂಟ್ಸ್ ನ ಪ್ರಿಂಟ್ ಮಾಡಿ. ಅವಾಗ ಈಚ್ ಲೈನ್ ಹೇಗೆ ವರ್ಕ್ ಆಗುತ್ತೆ, ಲೈನ್ ಬೈ ಲೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೊಂದು ಐಡಿಯಾಲಜಿ ಬಿಲ್ಡ್ ಆಗುತ್ತೆ. ಯಾ tomorrow session I'm going to cover inheritance in Python, another OOPS pillar concept. ಅದು ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ ಇನ್ನ ಬೇಕು ಅಂದ್ರೆ ಭರತ್ ಪಿಲ್ಸ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಹೈಲೈಟ್ ಮಾಡಿ. ಥಿಯರಿ ಆಸ್ಪೆಕ್ಟ್ಸ್ ಜೊತೆಗೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಜೊತೆಗೆ ನೆನ್ಪಿಟ್ಕೊಳ್ಳಿ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಥಿಯರಿ ಆಸ್ಪೆಕ್ಟ್ಸ್ ಆಟೋಮೆಟಿಕಲಿ ನೀವು ಎಕ್ಸ್ಪ್ಲೈನ್ ಮಾಡೋದು ಕಲಿತಾರ. ಮೋರ್ ಕಾನ್ಸಂಟ್ರೇಟ್ ಆನ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನಿಮಗೆ ನಾಲೆಡ್ಜ್ ಇದ್ರೆ ಥಿಯರಿಟಿಕಲ್ ನೀವು ಹೇಗ್ ಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಮೇಲೆ ಮೋರ್ ಫೋಕಸ್ ಆಗಿರಿ. ಥ್ಯಾಂಕ್ ಯು.